ನಮಸ್ಕಾರ. ನನ್ನ ಹೆಸರು ಜಗದೀಶ JN TV ಸಂಪಾದಕರು ಸೊಕ್ಕೆ. SKOST ಮೆಮೋರಿಯಲ್ ಸ್ಕೂಲ್ 14ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ KR ತಿಪ್ಪೇಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದವು. ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ SKOST ಮೆಮೋರಿಯಲ್ ಸ್ಕೂಲ್ ಕಾರ್ಯದರ್ಶಿಗಳಾದ KR ತಿಪ್ಪೇಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸೌಭಾಗ್ಯಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರಾದ ವಿಶಾಲಾಕ್ಷಮ್ಮ, ಸಹ ಶಿಕ್ಷಕರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ತಿರುಮಲೇಶ್ ಪಾಪನಾಯಕ್, ಉಪನ್ಯಾಸಕರಾದ B ಭೋಜಪ್ಪನವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿ ಎಲ್ಲ ಕಂಪ್ಯೂಟರ್ ಸೈನ್ಸು, ಅನಂತರ ಇದು ಮ್ಯೂಸಿಕಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಠ್ಯಚರತೆಗಳನ್ನು ನಾವು ನಡೆಸ್ತಿದ್ದೀವಿ. ಅನಂತರ ಸ್ಟ್ರೆಂತು ಇದು ಪ್ರಾರಂಭಿಕದಲ್ಲೇ 24 ಮಕ್ಕಳು ಸ್ಟಾರ್ಟ್ ಆಗಿದ್ದು, ಈಗ 225 ಮಕ್ಕಳಿದೆ. 225 ಮಕ್ಕಳು ನಾವು ಈಗ ಆಲ್ರೆಡಿ ರನ್ ಆಗ್ತಿದೆ. ಮತ್ತು ಏನಂದ್ರು ನಮ್ಮ ಉನ್ನತ ಅಂದರೆ ಪ್ರಗತಿಪರ ರೈತರು ಬರ್ತಿದ್ದಾರೆ. ಆನಂತರ ಇನ್ನು ನಮ್ಮ ಇದು ರವಿ ಡಾಕ್ಟ್ರು ಒಬ್ಬರು ಗೆಸ್ಟ್ ಬರ್ತಾರೆ ಅಂತ ಹೇಳಿದರು, ಅವರು ಬರ್ತಿದ್ದಾರೆ. ಆನಂತರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಬರ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ನನ್ನ ಹೆಸರು ಸೌಭಾಗ್ಯ ಅಂತ, ಸೆಕ್ರೆಟರಿ ಸರ್ ಮನೆಯವರು ನಾನು. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಉನ್ನತಾಭ್ಯಾಸದ ಮಾಡ್ತಿರ್ತಕ್ಕಂಥ ಮೆಡಿಕಲ್ಲು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಮಾದರಿಯಾಗಿ ಈಗಿನ ಮಕ್ಕಳಿಗೆ ಅವರು ಮಾದರಿಯಾಗಿ ಅವ್ರನ್ನ ಸನ್ಮಾನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಬೇಕು. ಶಿಕ್ಷಣದ ಮಹತ್ವವನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಅನ್ನುವ ಮಹತ್ತರ ಉದ್ದೇಶವನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. ಎಲ್ಲ ಪೋಷಕ ತಾಯಿಯಂದರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಬರ್ತಾ ಇದ್ದಾರೆ ಕಾರ್ಯಕ್ರಮ. ಓಕೆ ಸರ್. ಎಲ್ಲ ನನ್ನ ಸಮಸ್ತ ಪೋಷಕ ವೃಂದಕ್ಕೂ, ಗ್ರಾಮದಕ್ಕೂ, ಈ ಒಂದು ಸುತ್ತಮುತ್ತನ ಎಲ್ಲ ಗ್ರಾಮದ ಪೋಷಕ ತಾಯಂದರಿಗೆ ಎಲ್ರಿಗೂ ಸಮೇತ ತುಂಬ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಸರ್. ಸಂಸ್ಥೆಯಲ್ಲಿ ನಮಸ್ತೆ, ನನ್ನ ಹೆಸರು ವಿಶಾಲಾಕ್ಷಿ ಕೆ ಅಂತ. ನಾನು ಇಲ್ಲಿ ಸೊಕ್ಕೆಯಿಂದ ಈಗ ಸತತ 15 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣವನ್ನು ಪಡೆದಿರೋ ಮಕ್ಕಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸ್ಕೂಲಲ್ಲಿ ತುಂಬ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಮತ್ತು ವಲಯ ಮಟ್ಟದಲ್ಲಿ ಕೂಡ ಪ್ರತಿಭೆಯನ್ನು ಹೊಂದಿದ್ದಾರೆ. ಮತ್ತು ಎಲ್ಲ ಕಡೆಯೂ ಕೂಡ ನಮ್ಮ ಶಾಲೆಯ ಹೆಸರನ್ನು ಬೆಳಗಿದ್ದಾರೆ. ನವೋದಯ, ಮುರಾರ್ಜಿ ಮುಂತಾದ ಸೈನಿಕ ಶಾಲೆಗಳಲ್ಲಿ ಕೂಡ ನಮ್ಮ ಹೆಸರನ್ನು ಮತ್ತು ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿದ್ದಾರೆ. ಟೋಟಲ್ ಸರ್, ಫಸ್ಟು ಇದು ಪ್ರಥಮವಾಗಿ 25 ಮಕ್ಕಳಿಂದ ಪ್ರಾರಂಭವಾಗಿದೆ ನಮ್ಮ ಶಾಲೆಯು. ಈಗ 2025-26ನೇ ಸಾಲಿನಲ್ಲಿ 225 ಮಕ್ಕಳನ್ನು ಹೊಂದಿದೆ ಸರ್. ನಾವು ಉನ್ನತ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಸತತವಾಗಿ 15 ವರ್ಷಗಳಿಂದಲೂ ನಾವು ಸತತ ಉನ್ನತವಾದ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೀವಿ. ಇದು 14ನೇ ರಾಜ್ಯೋತ್ಸವ, ಇದು ವಾರ್ಷಿಕೋತ್ಸವ ಸರ್. ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಪಾಪನಾಯಕ್ ಅವರಿಗೂ ನಮ್ಮ ಶಾಲಾ ವತಿಯಿಂದ ಮತ್ತು ಶಿಕ್ಷಣ ಸಂಸ್ಥೆಯ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಇನ್ನೊಬ್ಬ ಸದಸ್ಯರಾದ ತಿರುಮಲ ಇವರಿಗೆ ನಮ್ಮ ಶಾಲಾ ವತಿಯಿಂದ ಮತ್ತು ಶಿಕ್ಷಕರ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ಭೋಜಪ್ ಸರ್ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಶಿಕ್ಷಕರ ವತಿಯಿಂದ ಮತ್ತು ಈ ಪೋಷಕರ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ
ಕರೆದಾಗ ಬರುವ ಮಲ್ಲೂರಹಳ್ಳಿ ಶಿಕ್ಷಕರಾದಂತಹ ಶಿಕ್ಷಕಿಯರಿಗೆ ಗೀತಾ ಮೇಡಮ್ ಅವರಿಗೆ ತುಂಬು ಹೃದಯದ ಸ್ವಾಗತ. ನನ್ನ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಾವು ಅಲ್ಲಿ ಎದುರುಗಡೆ ಕುಂತಾಗ ಒಂದು ರೈತ ಗೀತೆಯ ಡ್ಯಾನ್ಸ್ ಅನ್ನ ಮಕ್ಕಳು ಮಾಡಿದ್ರು. ಯಾರ ಮಕ್ಕಳು ಗೊತ್ತಿಲ್ಲ, ಅಂತ ಮಕ್ಕಳು ಜನ್ಮ ಪಟ್ಟಿರ್ತಕ್ಕಂಥವ್ರು ನೀವು ಪುಣ್ಯವಂತರು ಅಂತ ಹೇಳ್ತಾ, ನಾನು ಈ ಸಂದರ್ಭ ಮಾತಾಡೋದಲ್ಲ ಗೊತ್ತಿದ್ರು ಕೂಡ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡದೆ ಹೋದ್ರೆ ಎಲ್ಲ ಒಂದ್ ಕಡೆ ಅಪಾರ್ಥ ಆಗ್ತದೆ ಅಂತ ಅನ್ಕೊಂಡು ಒಂದೇ ಒಂದು ಸಂದೇಶವನ್ನ ನಿಮಗೆ ರವಾನೆ ಮಾಡಕ್ ಇಷ್ಟಪಡ್ತೀನಿ. ಈ SKOT ಏನ್ ಕಾನ್ವೆಂಟ್ ಪ್ರಾರಂಭ ಆಯ್ತಲ್ಲ, ಏನ್ ಇವತ್ತು ಮಕ್ಕಳು ಮೆಡಿಕಲ್ ಸ್ಟೂಡೆಂಟ್, ಇಂಜಿನಿಯರ್ ಸ್ಟೂಡೆಂಟ್ ವೇದಿಕೆ ಮೇಲೆ 10 ಜನ ಕುಳಿತಿದ್ರು, 10ರಿಂದ 12 ಜನ ಪೇರೆಂಟ್ಸ್ ಅಷ್ಟೇ. ಈ ಸಂಸ್ಥೆ ಪ್ರಾರಂಭ ಆದಾಗ 10ರಿಂದ 15 ಜನ ಅಷ್ಟೇ ಇದ್ದಿದ್ದು. ಈ ತಿಪ್ಪಸ್ವಾಮಿ ಅವರು ಸೊಕ್ಕೆ ಬಂದು ಕಾನ್ವೆಂಟ್ ಮಾಡ್ಬೇಕಂತ ಹೇಳಿದಾಗ 2008 ಸಂದರ್ಭ ಎಂತ ಚಿಕ್ಕ ಮನೆ ಅಂದ್ರೆ 20 ಜನ ನಡೀತಿತ್ತು. ಅದರಲ್ಲಿ ತಿಪ್ಪೇಶ್ ಅವರು ಆಗ ಅದು ಹೆಂಗಿರ್ತ ಅಂತಂದ್ರೆ ರಾತ್ರಿ ಆಯ್ತಂದ್ರೆ ಆ ಮನೆಯವರು ಅದಕ್ಕೆ ಮ್ಯಾಕಿ ಕೊಡೋರು. ತಿರುಗಿ ಬೆಳಗ್ಗೆ ರಂಗಮ್ಮ ಅಂತ ಒಬ್ಬ ಯಜಮಾನಿ ಆಯ್ ಮಾತ್ರ ಕ್ಲೀನ್ ಮಾಡೋದು, ಆ ರಂಗಮ್ಮ ಮರಿಬಾರ್ದು. ಆ ರಂಗಮ್ಮ ಕ್ಲೀನ್ ಮಾಡಿ ಮತ್ತೆ ಮಕ್ಕಳು ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು. ಅಂತ ಕ್ಲಿಷ್ಟ ಸಂದರ್ಭದಲ್ಲಿ ಬೆಳೆದಕ್ಕಂತ ಸಂಸ್ಥೆ ಹಂತ ಹಂತವಾಗಿ ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಆಗ್ತಕ್ಕಂಥ ಸ್ಟೂಡೆಂಟ್ ಅನ್ನ ಈ ಸಂಸ್ಥೆ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಸಂವಿಧಾನ ಶಿಲ್ಪಿ. ಯಾವ ಗ್ರಾಮದಲ್ಲಿ ದೇವಸ್ಥಾನದ ಗಂಟೆಗಳಿಗಿಂತ ಹೆಚ್ಚಾಗಿ ಶಾಲಾ ಗಂಟೆಗಳು ಬಾರಿಸ್ತಾವೋ ಆ ಗ್ರಾಮ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ ಅವತ್ತೇ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ರು. ಇವತ್ತು ಅಷ್ಟು ಮಕ್ಕಳನ್ನ ಈ ಸಂಸ್ಥೆ ಕೊಟ್ಟಿದೆಯಲ್ಲ, ಅದರಿಂದ ಅವರಾಗಿರ್ತಕ್ಕಂಥ ಕಷ್ಟ ಇದೆ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ರಥ ಬಹಳ ಇಂಪಾರ್ಟೆಂಟ್. ಇಲ್ಲಿನ ಮುಖ್ಯ ಶಿಕ್ಷಕ ಇರ್ತಕ್ಕಂಥ ವಿಶಾಲಮ್ಮನವರು ಮತ್ತು ಟೀಮ್, ಆ ಫ್ಯಾಕಲ್ಟಿ ಅವ್ರು ಬಹಳ ಇಂಪಾರ್ಟೆಂಟ್. ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಅವ್ರು ಬಹಳ ಇಂಪಾರ್ಟೆಂಟ್. ಆ ಫ್ಯಾಕಲ್ಟಿ ಚೆನ್ನಾಗಿದ್ರೆ ಮಾತ್ರ ಒಂದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪೋಷಕರ ಸಹಕಾರ ಕೂಡ ಅಷ್ಟೇ ಮಟ್ಟದಲ್ಲೇ ಇರಬೇಕಾಗ್ತಕ್ಕಂಥದ್ದು. ನಾವು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಇವತ್ತು 15 ಮಕ್ಕಳಿಂದ ಪ್ರಾರಂಭ ಆದ ಶಾಲೆ ಇವತ್ತು ಸುಮಾರು 400-500 ಮಕ್ಕಳಿಗೆ ಹೋಗಿದೆ. ಮೆಡಿಕಲ್ ಇಂಜಿನಿಯರ್ಸ್ ಕೊಟ್ಟಿದೆ. ಇನ್ನೂ ಕೆಲವು ರಿಸರ್ಚ್ ಪರ್ಸನ್ ಇದ್ದಾರೆ, ಅವ್ರಿಗಿನ್ನೂ ಗೊತ್ತಿಲ್ಲ, ಸರ್ಚ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಸಮಯದ ಅಭಾವ. ನಾನು ಪೋಷಕರಿಗೆ ಒಂದೇ ಒಂದು ಮಾತು ಹೇಳ್ತೇನೆ. ಪೋಷಕರ ಜವಾಬ್ದಾರಿ ಏನಾಗಿರ್ಬೇಕಪ್ಪ ಅಂತಂದ್ರೆ, ನಾನು ಒಂದು ಕಾಲ್ಪನಿಕ ಕಥೆಯನ್ನ, ಒಂದು ಕಟು ಸತ್ಯವನ್ನ ನಿಮಗೆ 2 ನಿಮಿಷದಲ್ಲಿ ಹೇಳ್ತೇನೆ. ಮಹಾಭಾರತದಲ್ಲಿ ಗಾಂಧಾರಿಗೆ ಕಣ್ಣು ಕಾಣಿಸಲ್ಲ, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿಯಿಂದ ಜೀವನ ಮಾಡ್ತಾರೆ. ಕಾರಣ ಇಷ್ಟೇ, ಯಾವ ಧೃತರಾಷ್ಟ್ರ ನನ್ನ ಗಂಡ ನನ್ನ ಯಜಮಾನನಿಗೆ ಕಣ್ಣು ಕಾಣಲು, ನನ್ನ ಗಂಡ ನೋಡಿರ್ತಕ್ಕಂಥ ಪ್ರಪಂಚವನ್ನ ನಾನು ನೋಡಬಾರ್ದೆಂದು ಗಾಂಧಾರಿ ಏನ್ ಮಾಡ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ. ಆಗ ಕುಂತಿ ಈ ಕಡೆ 5 ಮಕ್ಕಳಿಗೆ ಜನ್ಮ ಕೊಟ್ಟು ಯಶಸ್ವಿಯಾಗಿ ಬೆಳೆಸ್ತಾರೆ. ಆಗ ಶ್ರೀಕೃಷ್ಣನಿಗೆ ಆ ಶ್ರೀಕೃಷ್ಣ ಇವಳು ಕೇಳ್ತಾಳೆ ಗಾಂಧಾರಿ. ಏನ್ ಕೇಳ್ತಾಳಪ್ಪ ಅಂತಂದ್ರೆ, ಕೃಷ್ಣ ನನಗೆ
ನನಗಾಕಪ್ಪ ಇಂಥ ಕಠೋರ ಮಕ್ಕಳನ್ನ ಕೊಟ್ಟೆ, ಕುಂಟಿ ಯಾಕಂತ ಪುಣ್ಯಾತ್ಮ ಮಕ್ಕಳನ್ನ ಕೊಟ್ಟೆ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ನಮ್ದೇನು ತಪ್ಪಿಲ್ಲಮ್ಮ, ನಿನ್ ತಪ್ಪು ಏನಂದ್ರೆ ಯಾವ ಪತಿಗೆ ಕಣ್ಣು ಕಾಣಬಾರ್ದಂತ ಕಣ್ಣು ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಗೆ ಅಷ್ಟೇ ಇತ್ತು, ಪುತ್ರತೆ ಅಷ್ಟೇ, ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಆದ್ರೆ ಕುಂತಿ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು, ಅವರನ್ನ ಹುಡಿಯಲ್ಲಿಟ್ಟು ಬೆಳೆಸಿದ್ದು. ಹಾಗಾಗಿ ಅವರು ಪುಣ್ಯಾತ್ಮರಾದ್ರು, ನಿನ್ನ ಮಕ್ಕಳು ದುಷ್ಟರಾದ್ರು ಅಂತ ಹೇಳ್ತಾರೆ. ಇದು ಕಾಲ್ಪನಿಕ. ನಿಮ್ಮ ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ, ಮೊನ್ನೆ ಈ ಕೊಟ್ಟೂರಿಂದ 10 ಕಿಲೋಮೀಟರ್ ಕೋಡೇಳಿ ಅಂತ ಬರ್ತದೆ, ಅಲ್ಲಿ ಬಸವರಾಜ ಮೂಲಿಮನೆ ಅಂತ ಹೇಳಿದ್ರೆ ಅವ್ರ ಲ್ಯಾಂಡ್ ಲಾರ್ಡ್ 40 ಎಕರೆ ಜಮೀನ್ದಾರ್, ಅವ್ರ ಇಬ್ಬರೇ ಹೆಣ್ಮಕ್ಳು. ಇವತ್ತು ಹೆಣ್ಮಕ್ಳು ಹುಟ್ಟಿದ್ರೆ ಬಹಳ ಕೆಟ್ಟದಾಗಿ ನೋಡ್ತಕ್ಕಂಥ ಕಾಲ, ಓಸೋದೇ ಇಲ್ಲ ಸರಿಯಾಗಿ. ಆ ಹೆಣ್ಮಕ್ಳನ್ನ ಯಾವ ರೀತಿ ಎಜುಕೇಶನ್ ಕೊಟ್ಟಂದ್ರೆ, ಒಬ್ಬರಿಗೆ BSc ಕೊಟ್ಟ, ಇನ್ನೊಬ್ಬರಿಗೆ BCom ಕೊಟ್ಟು. BSc ಮಾಡಿದ ಚಂದನ ಅಂತಕ್ಕಂಥ ಹುಡುಗಿ, ಚಂದನ ಬಸವರಾಜ ಮೂಲಿಮನೆ ಹುಡುಗಿ BSc ಮುಗಿತಿದ್ದಾಗ ಯಾವುದೇ MSc ಹೈಯರ್ ಕೋರ್ಸ್ ಹೋದ್ರೆ ಧಾರವಾಡಕ್ಕೆ ಕೋಚಿಂಗ್ ಹೋಗ್ತಾಳೆ, UPS ಕೋಚಿಂಗ್ ಹೋಗ್ತಾಳೆ. 3 ವರ್ಷ ಕೋಚಿಂಗ್ ಹೋದ್ರು ಕೂಡ 3 ಅಟೆಂಪ್ಟ್ ಮಾಡಿದ್ದಾರೆ, 3 ಪಾಸ್ ಆಗಲ್ಲ. ಮೊನ್ನೆ ಡಿಸೆಂಬರ್ 9ನೇ ತಾರೀಕು ಅವಳು 3 ವರ್ಷ ಕೋಚಿಂಗ್ ತಗೊಂಡು ಮಧ್ಯದಲ್ಲಿ ಅವ್ರ ಅಪ್ಪಾಜಿ ಕಾಲು ಫ್ರಾಕ್ಚರ್ ಆಗ್ತದೆ, 2 ಕಾಲು ಮುರಿತಾರೆ. ಬೇಡಮ್ಮ ನೀವು ಅಪ್ಪಾಜಿ ನಾವು ಓದೋದಿಲ್ಲ, ನೀವು ನೋಡಕ್ ಬಂದ್ಬಿಡ್ತೀವಿ, ಯಾಕಂದ್ರೆ ನಮ್ಮನ್ನು ನೋಡ್ಕೊಳಕ್ಕಾಗಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬರ್ಬೇಡ, ಯಾವುದೇ ಕಾರಣಕ್ಕೂ ಬರ್ಬೇಡ. ನಾನು 2 ಕಾಲು ಫ್ರಾಕ್ಚರ್ ಆಗಿದ್ರು ಕೂಡ ನಿಮ್ಮಮ್ಮ ನೋಡ್ಕೊಂತಾಳೆ, ನೀವು ಓದ್ರಿ ಅಂತ ಸಪೋರ್ಟ್ ಮಾಡಿದ ಬಸವರಾಜ ಮೂಲಿಮನೆ ಅಂತ. ಮೊನ್ನೆ ಡಿಸೆಂಬರ್ 9ನೇ ತಾರೀಕು ಚಂದನ ಮೂಲಿಮನೆ ಬಸವರಾಜ ಮೂಲಿಮನೆ ಅಂತ ಹುಡುಗಿ UPS ಮಾರ್ಕೆಟಿಂಗ್ ಆಫೀಸರ್ ಸೆಲೆಕ್ಟ್ ಆದ್ರು. ಅದಕ್ಕೆ ಕಾರಣ ಅವರ ಶ್ರದ್ಧೆ, ಆ ಪೇರೆಂಟ್ಸ್ ಮಾಡಬೇಕಂತ ಸ್ಯಾಕ್ರಿಫೈಸ್, ತ್ಯಾಗ. ಆ ತ್ಯಾಗ ನಿಮ್ಮಲ್ಲಿ ಇರ್ಬೇಕಂತ ಹೇಳಿದ್ರೆ ಇವತ್ತು ಅವಳ ಶಾಲೆ ಕೇಳ್ಕೊಂಡ್ರಿ. ನಮ್ಮ ಮನೆಯವರಿಗೆ ಇವತ್ತು 27 ವರ್ಷ ಸರ್ವಿಸ್, ನಮ್ಮ ಮನೆಯಲ್ಲಿ ಬರೀ 92,000 ಸ್ಯಾಲರಿ. ಆದ್ರೆ ಸ್ಟಾರ್ಟಿಂಗ್ UPS ಮಾರ್ಕೆಟಿಂಗ್ ಆಫೀಸರ್ ಸ್ಯಾಲರಿ 1,40,40,000. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು ಅನ್ನೋದು ಸಣ್ಣ ಕತೆ ಟೈಮ್ ವೇಸ್ಟ್ ಮಾಡಿದೆ. ಎಲ್ಲರಿಗೂ ಕೃತಜ್ಞತೆ ಅರ್ಪಿಸಿ ಒಂದೇ ಒಂದು ಮಾತು ಹೇಳಬೇಕು. ಕೆಲವರು ದೇವಸ್ಥಾನಕ್ಕೆ ಅಮೌಂಟ್ ಕೊಟ್ಟಾಗ, ಜಾಗ ಕೊಟ್ಟಾಗ ಖುಷಿ ಪಡ್ತಾರೆ. ಆದ್ರೆ ನಮ್ಮ ಅಜ್ಜಪ್ಪ ಮಾವ ಇದಕ್ಕೆ ಜಾಗ ಕೊಟ್ಟ. ಯಾಕಂದ್ರೆ ಇಷ್ಟು ಜಾಗ ಕೊಟ್ಟಿದ್ರೆ ಇಷ್ಟೊಂದು ಮಕ್ಕಳು ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ, ಇಷ್ಟು ಮಕ್ಕಳು ಡ್ಯಾನ್ಸ್ ಮಾಡ್ಲಿಕ್ಕೆ ಸಾಧ್ಯ, ಇಷ್ಟು ಪೇರೆಂಟ್ಸ್ ಬಂದು ಸೇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವರ ಆರೋಗ್ಯ ಬೇರೆ ಯಾವ್ದಾದ್ರು ಜಾಗ ಕೊಟ್ಟಿದ್ರೆ ಅವ್ರ ಆರೋಗ್ಯ ಇರ್ತಿದ್ರಲ್ಲ, ಎಂತ ಆರೋಗ್ಯದ ಕೂಡ ಅವ್ರ ಆರೋಗ್ಯ ಅವ್ರ ದೇವರು ಕಾಪಾಡಿದಾನೆ. ಕಾರಣ ಇಷ್ಟು ಮಕ್ಕಳು ಬೆಳೆಯಕ್ಕೆ ಒಂದು ಜಾಗ ಕೊಟ್ಟ ಮಾವನವರೇ. ಈ ಸಂದರ್ಭದಲ್ಲಿ ನೀವು ಕೃತಜ್ಞತೆ ಅರ್ಪಿಸಿ ಈ ಸಮಸ್ಯೆಗಾಗಿ ಪೋಷಕರು ಬರೋರು. ನಾರಾಯಣ ನಾರಾಯಣ ನಾರಾಯಣ. ಗಜಮುಖನ ನೀವೇ ಏಕೆ ಓಡಾಡುತ್ತಿರುವಿರಿ? ಗೊತ್ತಿಲ್ಲ ನಾರಾದರೆ, ಈ ಸಂಜೆ ವೇಳೆಯಲ್ಲಿ ಯಾರೋ ನನ್ನನ್ನು ತುಂಬಾ ಕಳುತ್ತಿದ್ದಾರೆ ಅನಿಸುತ್ತಿದೆ. ಹೌದಾ ಗಜಮುಖನವ್ರು ಯಾರಿರ್ಬಹುದು? ಯಾರೋ ಗೊತ್ತಿಲ್ಲ ನಾರಾದರೆ. ವಿಘ್ನೇಶ್ವರ ಗಜ ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ? ನಾವು ಭೂಲೋಕದಲ್ಲಿ SKOST ಶಾಲೆಯ ಓದುತ್ತಿರುವ ವಿದ್ಯಾರ್ಥಿ. ಶುಭ ಸಂಜೆಯಲ್ಲಿ ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವಾಗದಂತೆ ನಿಮ್ಮನ್ನು ಕರೆತರಲು ಬಂದಿದ್ದೇವೆ. ಆಯಿತು ಮಕ್ಕಳೇ, ನಾನು ಕೋರಿಕೆ ಇದೆಯಲ್ಲವೇ? ನಿಮ್ಮ ಕೋರಿಕೆ ಹೇಳು ವಿಘ್ನೇಶ್ವರ. ನೀವು ಕಾರ್ಯಕ್ರಮ ಪ್ರಾರಂಭಿಸುವ ಮೊದಲು ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಶ್ರೇಯಾ HN, ಗಗನ R and ಗಯನ R. Clap your hands, clap your hands. Distribution bell, students, clap your hands. ಪೋಷಕರೆಲ್ಲರೂ ಚಪ್ಪಾಳೆ ಹೊಡಿಬೇಕು. ಪ್ರತಿಭೆಯನ್ನು ಪಡೆದಿರ್ತಕ್ಕಂತಹ ಈ ಮುತ್ತಿನ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳು.
ಶಾಲೆಯ ವಿಶಾಲ ಮೇಡಮ್ ಅವರು ಮತ್ತು ಪೋಷಕ ವರ್ಗದವರು, ಎಲ್ಲ ಊರಿನ ಪೋಷಕ ವರ್ಗದವರು. ನಮ್ಮ ಮಗ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಫಸ್ಟ್ ಸೆಮ್ಮು. ಅವನು ತುಮಕೂರಲ್ಲಿ ಮಾಡ್ತಾ ಇದ್ದಾನೆ. ಇದು ಶಾಲೆ ಫಸ್ಟ್ ತೆಗೆದದ್ದು ಬಾಡಿಗೆ ಬಿಲ್ಡಿಂಗ್. ಈಗ ಅನಂತರ ಬಿಲ್ಡಿಂಗ್ ಹೋಗಿ ಸ್ವಂತ ಕಟ್ಟಡ ಹೋಗಿ ಒಳ್ಳೆಯ Get ready for LKG students. Giving this very great opportunity for us. I know everyone ಈಗೆಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ನನಗೆ ತುಂಬಾ ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತಾ ಇದೆ. ಈ ರೀತಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಒಂದು ಶಾಲೆಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಥ್ಯಾಂಕ್ ಯು. Now I requested to respected Mr. K.R. Tippaswamy sir.
ಶಾಲೆಯ ವಿಶಾಲ ಮೇಡಮ್ ಅವರು ಮತ್ತು ಪೋಷಕ ವರ್ಗದವರು, ಎಲ್ಲ ಊರಿನ ಪೋಷಕ ವರ್ಗದವರು. ನಮ್ಮ ಮಗ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಫಸ್ಟ್ ಸೆಮ್ಮು. ಅವನು ತುಮಕೂರಲ್ಲಿ ಮಾಡ್ತಾ ಇದ್ದಾನೆ. ಇದು ಶಾಲೆ ಫಸ್ಟ್ ತೆಗೆದದ್ದು ಬಾಡಿಗೆ ಬಿಲ್ಡಿಂಗ್. ಈಗ ಅನಂತರ ಬಿಲ್ಡಿಂಗ್ ಹೋಗಿ ಸ್ವಂತ ಕಟ್ಟಡ ಹೋಗಿ ಒಳ್ಳೆಯ Get ready for LKG students. Giving this very great opportunity for us. I know everyone ಈಗಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ನನಗೆ ತುಂಬಾ ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತಾ ಇದೆ. ಈ ರೀತಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಒಂದು ಶಾಲೆಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಥ್ಯಾಂಕ್ ಯು. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಬೆಳೆದಿ